ಹಿಂದೂ ಸಮ್ಮೇಳನ ಆಯೋಜನಾ ಸಮಿತಿ ವತಿಯಿಂದ ಇದೇ ಭಾನುವಾರ ಅಂದರೆ ನಾಡಿದ್ದು 25ನೇ ತಾರೀಕು ಬೆಳಗ್ಗೆ 11 ಗಂಟೆಗೆ ವೀರೇಂದ್ರ ಪಾಟೀಲ್ ಬಡಾವಣೆಯಲ್ಲಿರುವಂಥ ಹನುಮಾನ್ ಟೆಂಪಲ್ ಎದುರುಗಡೆ ಒಂದು ಶೋಭಾಯಾತ್ರೆಯನ್ನು ಹಮ್ಮಿಕೊಳ್ಳಲಾಗಿದೆ. ಅದು 11 ಗಂಟೆಗೆ ಪ್ರಾರಂಭವಾಗಿ ಸುಮಾರು ಒಂದೂವರೆ ತಾಸುವರೆಗೂ ಕೂಡ ಮೆರವಣಿಗೆ ಇರುತ್ತದೆ. ಇದು ವೀರೇಂದ್ರ ಪಾಟೀಲ್ ಬಡಾವಣೆ, ಓಂನಗರ ಮತ್ತು ಸೇಡಂ ರಸ್ತೆಯ ಮುಖ್ಯ ರಸ್ತೆ ಮೂಲಕವಾಗಿ ಜಯನಗರ ರಸ್ತೆಯ ಮುಖ್ಯ ದ್ವಾರದಿಂದ ಒಳಗೆ ಬಂದು ಜಯನಗರದಲ್ಲಿರುವಂಥ ಶಿವಮಂದಿರದಲ್ಲಿ ಈ ಒಂದು ಶೋಭಾಯಾತ್ರೆಯನ್ನು ಸಂಪನ್ನಗೊಳ್ಳುತ್ತದೆ. ತದನಂತರ 1 ಗಂಟೆಗೆ ಮಧ್ಯಾಹ್ನ 1 ಗಂಟೆಗೆ ಈ ಒಂದು ಸಮ್ಮೇಳನದ ಒಂದು ಅದ್ದೂರಿಯಾಗಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಕಾರ್ಯಕ್ರಮದ ಒಂದು ದಿವ್ಯ ಸಾನ್ನಿಧ್ಯ ವಹಿಸುವಂಥ ಬಾಳ ಸಂಸ್ಥಾನ ಮಠದ ಪರಮ ಪೂಜ್ಯ ಡಾಕ್ಟರ್ ಗುರುಮೂರ್ತಿ ಶಿವಾಚಾರ್ಯರು, ಅದೇ ರೀತಿ ಶ್ರೀನಿವಾಸ ಅಡುಗೆಯ ಪೀಠಾಧಿಪತಿಗಳಾದಂಥ ಪರಮ ಪೂಜ್ಯ ಶ್ರೀ ಡಾಕ್ಟರ್ ಅಪ್ಪರಾವ್ ದೇವಿಮೂರ್ತಿ ಅವರು, ಅದೇ ರೀತಿ ಹೊನ್ನಕಣಿಗೆ ಸಂಸ್ಥಾನ ಮಠದ ಪರಮ ಪೂಜ್ಯ ಶ್ರೀ ಶಿವಪುರ ಚಂದ್ರಗುಂಡ ಶಿವಾಚಾರ್ಯರು, ಅದೇ ರೀತಿ ರೋಜಾ ಹಿರೇಮಠ ಕೆಂಚ ಬಸವೇಶ್ವರ ಮಠದ ಪರಮ ಪೂಜ್ಯ ಶ್ರೀ ಶಿವ ಕೆಂಚ ಬಸವ ಶಿವಾಚಾರ್ಯರು, ಅದೇ ರೀತಿ ಕುಸ್ನೂರಿನ ಮಹಾಲಿಂಗೇಶ್ವರ ದೇವಸ್ಥಾನದ ಪರಮ ಪೂಜ್ಯ ಶ್ರೀ ಪಿರಪ್ಪ ಮುತ್ತೆ ಅವರು, ಅದೇ ರೀತಿ ಕುಸ್ನೂರು ತಾಂಡದ ಪರಮ ಪೂಜ್ಯ ಶ್ರೀ ವಿಠಲ್ ಲಕ್ಷ್ಮಣ್ ರಾಠೋಡ್ ಇವರೆಲ್ಲ ಕೂಡ ಈ ಒಂದು ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸಲಿದ್ದಾರೆ. ಅದೇ ರೀತಿ ಈ ಕಾರ್ಯಕ್ರಮ ಅಧ್ಯಕ್ಷತೆಯನ್ನು ನಾನೇ ಅಧ್ಯಕ್ಷರಾದಂಥ ನಾನೇ ಡಾಕ್ಟರ್ ಲಿಂಗರಾಜ್ ಶ್ರೀಗಪ್ಪನವರು ವಹಿಸಲಿದ್ದು, ಅದೇ ರೀತಿ ಒಬ್ಬ ವಕ್ತರಾಗಿ ಆಗಮಿಸುವಂಥ ಶ್ರೀಯುತ ಪ್ರವೀಣ್ ಕುಲಕರ್ಣಿಯವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಈ ಕಾರ್ಯಕ್ರಮದ ಉದ್ದೇಶ ಏನಪ್ಪ ಅಂದರೆ ನಮ್ಮ ಸಂಸ್ಕೃತಿ ಮತ್ತು ಈ ಅಖಂಡತೆ ಮತ್ತು ಏಕತೆ ಸಾರಬೇಕೆಂಬ ಉದ್ದೇಶದಿಂದ ಮತ್ತು ಮುಂದಿನ ಪೀಳಿಗೆಯಲ್ಲಿ ಕೂಡ ಸಂಸ್ಕೃತಿ ಮತ್ತು ಏಕತೆ ಬಗ್ಗೆ ಕೂಡ ಅವರಿಗೆ ಒಂದು ಜಾಗೃತಿ ಮೂಡಿಸುವ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಳ್ಳಲಾಗಿದ್ದು, ಈ ಕಾರ್ಯಕ್ರಮದಲ್ಲಿ ಸುಮಾರು 2,000ಕ್ಕಿಂತ ಹೆಚ್ಚಿನ ಜನರು ಪಾಲ್ಗೊಳ್ಳುವ ನಿರೀಕ್ಷೆ ಇದೆ. ಅದೇ ರೀತಿ ಈಗಾಗಲೇ ನಾವು ಅನೇಕ ತಯಾರಿಗಳನ್ನು ಕೂಡ ಮಾಡಿದ್ದೀವಿ. ಈ ಒಂದು ಆಯೋಜನಾ ಸಮಿತಿಯ ಕೆಲವು ಸಮಿತಿಗಳನ್ನು ಕೂಡ ಮಾಡಿದ್ದೇವೆ. ಅವು ಪ್ರಸಾದ ವ್ಯವಸ್ಥೆ ಇರ್ಬೋದು, ಪ್ರಚಾರ ವ್ಯವಸ್ಥೆ ಇರ್ಬೋದು, ಅದೇ ರೀತಿ ವೇದಿಕೆ ಅಲಂಕಾರ, ಇದೇ ರೀತಿ ಕೆಲವೊಂದೆಲ್ಲ ಸುಮಾರು 15 ದಿನಗಳಷ್ಟು ಕೂಡ ನಾವು ಕಾರ್ಯಕ್ರಮ ಯಶಸ್ವಿಯಾಗುವಂಥ ಎಲ್ಲರೂ ಕೂಡ ನಮ್ಮ ಈ ಸಮಿತಿಯಲ್ಲಿರುವಂಥ ಎಲ್ಲರೂ ಕೂಡ ಉಪಾಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು ಸದಸ್ಯರು ಎಲ್ಲರೂ ಕೂಡ ಈ ಒಂದು ಸಮ್ಮೇಳನ ಯಶಸ್ವಿ ಆಗಬೇಕಂತ ಹಗಲಿರುಳು ಕೂಡ ಅವರು ದುಡಿಯಲಿದ್ದಾರೆ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಅನೇಕ ಕೂಡ ಎಲ್ಲ ನಮ್ಮ ಈ ಒಂದು ಓಂ ಉಪನಗರ ಈ ಒಂದು ಸಮಿತಿ ಆಯೋಜನಾ ಸಮಿತಿ ಇದೆ. ಈ ಒಂದು ಸಮಿತಿಯ ಬರುವಂಥ ಸುಮಾರು 24ರಿಂದ 25 ಬಡಾವಣೆಗೆ ಎಲ್ಲ ಜನರು ಕೂಡ ಆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಅದಕ್ಕೆ ನಾನು ಗುಲ್ಬರ್ಗ ಮಹಾಜನತೆಯಲ್ಲೂ ಕೂಡ ನಾನು ವಿನಂತಿ ಮಾಡ್ಕೊತೀನಿ, ತಾವು ಕೂಡ ಸಹಸ್ರ ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತೇಳಿ ನಾನು ಈ ಮೂಲಕ ತಮ್ಮ ಮಾಧ್ಯಮ ಮೂಲಕ ವಿನಂತಿ ಮಾಡ್ತೀನಿ. ಸರ್, ಸಮ್ಮೇಳನ ಫಸ್ಟ್ ಟೈಮ್ ಮಾಡ್ತಾ ಇದ್ದಾರೆ ಅಥವಾ ಇದು 2ನೇ ಸಲ ಇದೆ? ಇದು ಸಮ್ಮೇಳನ ಪ್ರಥಮವಾಗಿ ಮಾಡ್ತಾ ಇದ್ದೀವಿ. ಇದು ಒಟ್ಟಾರೆ ಗುಲ್ಬರ್ಗದಲ್ಲಿ ಸುಮಾರು 8 ಕಡೆ ಇದು ಇಂಥ ಒಂದು ಉಪನಗರಗಳು ಅಂತ ಹೇಳಿ ಮಾಡ್ಯಾರ. ಅದಕ್ಕೆ ಓಂನಗರ ಉಪನಗರ ಅಂತ ಕೊಟ್ಟರೆ ಎಲ್ಲ ಬಡಾವಣೆಯಿಂದ ಎಲ್ಲ ಕಮಿಟಿ ಅಧ್ಯಕ್ಷರಿರ್ಬೋದು, ಕಾರ್ಯದರ್ಶಿಗಳಿರ್ಬೋದು, ಸುಮಾರು 15 ದಿನ ಹಿಂದೆ ನಾವು ಇದೊಂದು ಸಭೆ ಕರೆದು ಇಂಥ ಒಂದು ಹಿಂದೂ ಸಮ್ಮೇಳನ ಮಾಡಬೇಕಂತೇಳಿ ನಾವು ನಿರ್ಣಯ ಮಾಡಿ ನಮಗೆ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ. ಅದಕ್ಕೆ ಅವರೆಲ್ಲರೂ ನಾನು ಅನಂತವಾಗಿ ಧನ್ಯವಾದ ಹೇಳ್ತೀನಿ. ಅವರು ಕೂಡ ಸಕ್ರಿಯವಾಗಿ ಎಲ್ಲರೂ ಭಾಗವಹಿಸಿ ಕಾರ್ಯಕ್ರಮ ಒಟ್ಟಾರೆಯಾಗಿ ನಮ್ಮ ಉದ್ದೇಶ ಏನಂದ್ರೆ ಜನರಿಗೆ ಈ ಸಮ್ಮೇಳನದ ಉದ್ದೇಶ ಜನರ ಬಳಿ ತಲುಪಬೇಕು ಮತ್ತು ಜನ ಕೂಡ ಜಾಗೃತಿಗೊಳ್ಬೇಕಂತೇಳಿ ನಮ್ಮ ಸಮಿತಿಯ ಉದ್ದೇಶ ಆಗಿದೆ. ಅದಕ್ಕೆ ಇನ್ನೊಮ್ಮೆ ನಾನು ವಿನಂತಿ ಮಾಡ್ಕೊತೀನಿ, ಎಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಬರಬೇಕಂತೇಳಿ ವಿನಂತಿ ಮಾಡ್ತೀನಿ.